ಸ್ನೇಹಿತರೆ, ಒಂದು ಕ್ಷಣ ನಿಂತು ಯೋಚಿಸಿ. ಈ ಭೂಮಿಯ ಮೇಲೆ ಬದುಕಿರುವ ಪ್ರತಿಯೊಬ್ಬ ಪುರುಷನೂ ಒಬ್ಬ ಮಹಿಳೆಯ ಗರ್ಭದಿಂದಲೇ ಬಂದಿದ್ದಾನೆ. ಅವನು ಮೊದಲ ಬಾರಿಗೆ ಹೃದಯ ಬಡಿತವನ್ನು ಅನುಭವಿಸಿದ್ದು ಒಬ್ಬ ಮಹಿಳೆಯ ಒಳಗೆ. ಮೊದಲ ಬಾರಿಗೆ ರಕ್ಷಣೆ ಪಡೆದಿದ್ದು ಒಬ್ಬ ಮಹಿಳೆಯ ಒಳಗೆ. ಮೊದಲ ಬಾರಿಗೆ ಜೀವ ಪಡೆದಿದ್ದು ಒಬ್ಬ ಮಹಿಳೆಯ ಮೂಲಕ. ಹಾಗಿದ್ದರೆ ಒಂದು ವಿಚಿತ್ರ ಪ್ರಶ್ನೆ ನಮ್ಮ ಮುಂದೆ ನಿಂತಿದೆ. ತನ್ನ ಮೊದಲ ಮನೆ ಒಬ್ಬ ಮಹಿಳೆಯ ಗರ್ಭವಾಗಿದ್ದ ಮನುಷ್ಯ ಅದೇ ಮಹಿಳೆಯನ್ನು ಅವಮಾನಿಸುವ ಮಟ್ಟಕ್ಕೆ ಹೇಗೆ ಬಂದ? ತನ್ನ ಜನ್ಮದ ಮೂಲವನ್ನೇ ಮರೆತ ಸಮಾಜ ನಾಗರಿಕ ಸಮಾಜ ಎಂದು ಹೇಗೆ ಕರೆಯಿಸಿಕೊಳ್ಳಬಹುದು? ಶಿಕ್ಷಣ ಹೆಚ್ಚಾದಂತೆ ಗೌರವವು ಹೆಚ್ಚಾಗಬೇಕಿತ್ತು, ಆದರೆ ಯಾಕೆ ದೌರ್ಜನ್ಯ ಹೆಚ್ಚುತ್ತಿದೆ? ತಂತ್ರಜ್ಞಾನ ಬೆಳೆಯುತ್ತಿದ್ದಂತೆ ಮಾನವೀಯತೆಯು ಬೆಳೆಯಬೇಕಿತ್ತು, ಆದರೆ ಯಾಕೆ ಮಹಿಳೆಯರ ಮೇಲಿನ ಶೋಷಣೆ ಹೆಚ್ಚುತ್ತಿದೆ? ಸಮಸ್ಯೆ ಮಹಿಳೆಯರಲ್ಲವೇ? ಸಮಸ್ಯೆ ಪುರುಷರಲ್ಲವೇ? ಅಥವಾ ಸಮಸ್ಯೆ ಇನ್ನೂ ಆಳದಲ್ಲಿದೆಯೇ? ಮಾನವನು ತನ್ನ ಅಸ್ತಿತ್ವದ ಯಾವ ಮಹಾಸತ್ಯವನ್ನು ಮರೆತಿದ್ದಾನೆ? ತನ್ನ ತಾಯಿಯ ಮೌಲ್ಯವನ್ನು ಮರೆತಿದ್ದಾನೆಯೇ? ತನ್ನ ಜನ್ಮದ ಮೂಲವನ್ನು ಮರೆತಿದ್ದಾನೆಯೇ? ಅಥವಾ ಮಹಿಳೆಯನ್ನು ಸೃಷ್ಟಿಯ ರೂಪವಾಗಿ ನೋಡುವ ದೃಷ್ಟಿಯನ್ನೇ ಕಳೆದುಕೊಂಡಿದ್ದಾನೆಯೇ? ಆದ್ದರಿಂದ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ಬದುಕು ನಿನ್ನದೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಇಂದಿನ ಪಾರ್ಟ್ 2 ನಲ್ಲಿ ನಾವು ಮಾನವ ಕುಲದ ಈ ದೊಡ್ಡ ಮರೆವಿನ ಹಿಂದಿರುವ ನಿಜವಾದ ಕಾರಣವನ್ನು ಹುಡುಕಲಿದ್ದೇವೆ. ಸ್ನೇಹಿತರೆ, ಮಹಿಳೆಯನ್ನು ವಸ್ತುವನ್ನಾಗಿ ನೋಡುವುದು ಕೇವಲ ಒಂದು ಸಾಮಾಜಿಕ ಸಮಸ್ಯೆಯಲ್ಲ, ಅದು ಮಾನವ ಚಿಂತನೆಯ ಪತನದ ಆರಂಭ. ಯಾಕೆಂದರೆ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ವ್ಯಕ್ತಿಯಾಗಿ ನೋಡದೆ ತನ್ನ ಆಸೆ, ಲಾಭ ಅಥವಾ ಸುಖಕ್ಕಾಗಿ ಬಳಸಿಕೊಳ್ಳಬಹುದಾದ ವಸ್ತುವನ್ನಾಗಿ ನೋಡಲು ಆರಂಭಿಸಿದ ಕ್ಷಣದಲ್ಲೇ ಮಾನವೀಯತೆ ಸಾಯಲು ಆರಂಭಿಸುತ್ತದೆ. ಮಹಿಳೆಯನ್ನು ವಸ್ತುವಾಗಿ ನೋಡುವುದು ಎಂದರೆ ಕೇವಲ ಅವಳ ದೇಹವನ್ನು ನೋಡುವುದಲ್ಲ, ಅವಳ ಭಾವನೆಗಳನ್ನು, ಕನಸುಗಳನ್ನು, ಜ್ಞಾನವನ್ನು, ಹೋರಾಟವನ್ನು, ವ್ಯಕ್ತಿತ್ವವನ್ನು ಮತ್ತು ಮಾನವೀಯತೆಯನ್ನು ಕಾಣದೆ ಹೋಗುವುದು. ಒಂದು ವಸ್ತುವಿಗೆ ಭಾವನೆಗಳಿಲ್ಲ, ಕನಸುಗಳಿಲ್ಲ, ಗೌರವವಿಲ್ಲ. ಅದನ್ನು ಬೇಕಾದಾಗ ಬಳಸಬಹುದು, ಬೇಡವಾದಾಗ ಬಿಸಾಡಬಹುದು. ಆದರೆ ಮಹಿಳೆ ಒಂದು ವಸ್ತುವಲ್ಲ, ಅವಳು ಒಂದು ಸಂಪೂರ್ಣ ಮಾನವ ಅಸ್ತಿತ್ವ. ಅವಳಿಗೂ ಭಯಗಳಿವೆ, ಆಶೆಗಳಿವೆ, ಕನಸುಗಳಿವೆ, ಜವಾಬ್ದಾರಿಗಳಿವೆ, ನೋವುಗಳಿವೆ, ಗೌರವವಿದೆ. ಆದರೂ ಇಂದಿನ ಜಗತ್ತಿನಲ್ಲಿ ಅನೇಕರು ಮಹಿಳೆಯನ್ನು ಮೊದಲಿಗೆ ಮನುಷ್ಯಲಾಗಿ ನೋಡುವುದಿಲ್ಲ, ದೇಹವಾಗಿ ನೋಡುತ್ತಾರೆ. ಇದೇ ಸಮಸ್ಯೆಯ ಮೂಲ. ಒಬ್ಬ ಪುರುಷನು ಮಹಿಳೆಯನ್ನು ಕೇವಲ ದೇಹವಾಗಿ ನೋಡಿದಾಗ ಅವನು ಅವಳಲ್ಲಿ ಸೃಷ್ಟಿಯನ್ನು ಕಾಣಲು ಸಾಧ್ಯವಿಲ್ಲ. ಅವನು ಅವಳಲ್ಲಿ ತಾಯಿತನವನ್ನು ಕಾಣುವುದಿಲ್ಲ. ಅವನು ಅವಳಲ್ಲಿ ಜ್ಞಾನವನ್ನು ಕಾಣುವುದಿಲ್ಲ. ಅವನು ಅವಳಲ್ಲಿ ಮಾನವೀಯತೆಯನ್ನು ಕಾಣುವುದಿಲ್ಲ. ಅವನು ನೋಡುವುದು ಕೇವಲ ತನ್ನ ಆಸೆಯ ಪ್ರತಿಬಿಂಬ. ಹೀಗಾಗಿ ಸಮಸ್ಯೆ ಮಹಿಳೆಯಲ್ಲಿ ಇಲ್ಲ, ಸಮಸ್ಯೆ ಅವಳನ್ನು ನೋಡುವ ಮನಸ್ಸಿನಲ್ಲಿ ಇದೆ. ಒಂದೇ ಮಹಿಳೆಯನ್ನು ಒಬ್ಬನು ತಾಯಿಯಾಗಿ ನೋಡುತ್ತಾನೆ, ಇನ್ನೊಬ್ಬನು ಸಹೋದರಿಯಾಗಿ ನೋಡುತ್ತಾನೆ, ಮತ್ತೊಬ್ಬನು ಸ್ನೇಹಿತೆಯಾಗಿ ನೋಡುತ್ತಾನೆ, ಇನ್ನೊಬ್ಬನು ಜೀವನ ಸಂಗಾತಿಯಾಗಿ ನೋಡುತ್ತಾನೆ, ಮತ್ತೊಬ್ಬನು ಕೇವಲ ದೇಹವಾಗಿ ನೋಡುತ್ತಾನೆ. ಮಹಿಳೆ ಬದಲಾಗಿಲ್ಲ, ಬದಲಾಗಿರುವುದು ದೃಷ್ಟಿ. ಆದ್ದರಿಂದ ನಿಜವಾದ ಹೋರಾಟ ಮಹಿಳೆಯ ವಿರುದ್ಧವಲ್ಲ, ಪುರುಷನ ವಿರುದ್ಧವೂ ಅಲ್ಲ, ಅದು ತಪ್ಪಾದ ದೃಷ್ಟಿಕೋನದ ವಿರುದ್ಧ. ಇದರ ಇನ್ನೂ ಆಳವಾದ ಸತ್ಯ ಏನೆಂದರೆ, ಮಹಿಳೆಯನ್ನು ವಸ್ತುವಾಗಿ ನೋಡುವ ಈ ಸಮಾಜ ಕೊನೆಗೆ ಪುರುಷನನ್ನು ವಸ್ತುವನ್ನಾಗಿಸುತ್ತದೆ.
ಆಗ ಸಂಬಂಧಗಳು ಪ್ರೀತಿಯ ಮೇಲೆ ನಿಲ್ಲುವುದಿಲ್ಲ, ಲಾಭದ ಮೇಲೆ ನಿಲ್ಲುತ್ತವೆ. ವಿವಾಹ ಜವಾಬ್ದಾರಿಯ ಮೇಲೆ ನಿಲ್ಲುವುದಿಲ್ಲ, ಅನುಕೂಲದ ಮೇಲೆ ನಿಲ್ಲುತ್ತದೆ. ಸ್ನೇಹ ವಿಶ್ವಾಸದ ಮೇಲೆ ನಿಲ್ಲುವುದಿಲ್ಲ, ಉಪಯೋಗದ ಮೇಲೆ ನಿಲ್ಲುತ್ತದೆ. ಕೊನೆಗೆ ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ಬಳಸಿಕೊಳ್ಳುವ ಮನೋಭಾವ ಬೆಳೆದು ಸಮಾಜದ ಆತ್ಮವೇ ಕುಸಿಯುತ್ತದೆ. ಆದ್ದರಿಂದ ಮಹಿಳೆಯನ್ನು ಗೌರವಿಸುವುದು ಎಂದರೆ ಕೇವಲ ಮಹಿಳೆಯ ಹಕ್ಕುಗಳನ್ನು ರಕ್ಷಿಸುವುದಲ್ಲ, ಅದು ಮಾನವೀಯತೆಯನ್ನು ರಕ್ಷಿಸುವುದು. ಮಹಿಳೆಯನ್ನು ವ್ಯಕ್ತಿಯಾಗಿ ನೋಡುವುದು ಎಂದರೆ ಕೇವಲ ಅವಳನ್ನು ಗೌರವಿಸುವುದಲ್ಲ, ಅದು ತನ್ನ ಜನ್ಮದ ಮೂಲವನ್ನು ಗೌರವಿಸುವುದು. ಯಾಕೆಂದರೆ ಒಬ್ಬ ಮಹಿಳೆಯನ್ನು ಕೇವಲ ದೇಹವಾಗಿ ನೋಡುವ ಕ್ಷಣದಲ್ಲಿ ನಾವು ಮಾನವ ಜನ್ಮದ ಪವಿತ್ರತೆಯನ್ನು ಮರೆತು ಬಿಡುತ್ತೇವೆ. ಆದರೆ ಒಬ್ಬ ಮಹಿಳೆಯನ್ನು ಸಂಪೂರ್ಣ ಮಾನವ ಅಸ್ತಿತ್ವವಾಗಿ ನೋಡುವ ಕ್ಷಣದಲ್ಲಿ ನಾವು ಸೃಷ್ಟಿಯ ಮೇಲಿನ ಗೌರವವನ್ನು ಕಲಿಯುತ್ತೇವೆ. ಮತ್ತು ಬಹುಶಃ ಇದೇ ನಾಗರಿಕ ಸಮಾಜ ಮತ್ತು ಕುಸಿಯುತ್ತಿರುವ ಸಮಾಜದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ಸ್ನೇಹಿತರೆ, ಇಂದಿನ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಯುದ್ಧ ಬಂದೂಕುಗಳಿಂದ ನಡೆಯುತ್ತಿಲ್ಲ, ಅದು ಮಾನವನ ಮನಸ್ಸಿನೊಳಗೆ ನಡೆಯುತ್ತಿದೆ. ಆ ಯುದ್ಧದ ಅತ್ಯಂತ ಪ್ರಭಾವಶಾಲಿ ಆಯುಧಗಳಲ್ಲಿ ಒಂದು ಸಾಮಾಜಿಕ ಮಾಧ್ಯಮ. ಸಾಮಾಜಿಕ ಮಾಧ್ಯಮ ಸ್ವತಃ ಒಳ್ಳೆಯದೂ ಅಲ್ಲ, ಕೆಟ್ಟದೂ ಅಲ್ಲ. ಅದು ಒಂದು ಸಾಧನ. ಆದರೆ ಆ ಸಾಧನವನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದೇ ಸಮಾಜದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇಂದು ಕೋಟ್ಯಾಂತರ ಜನ ತಮ್ಮ ದಿನವನ್ನು ಆರಂಭಿಸುವ ಮೊದಲು ದೇವರ ಮುಖವನ್ನಲ್ಲ, ತಮ್ಮ ಕುಟುಂಬದವರ ಮುಖವನ್ನಲ್ಲ, ಮೊಬೈಲ್ ಪರದೆಯನ್ನು ನೋಡುತ್ತಿದ್ದಾರೆ. ನಿಧಾನವಾಗಿ ಸಾಮಾಜಿಕ ಮಾಧ್ಯಮವು ಜನರ ಗಮನವನ್ನು ಮಾತ್ರವಲ್ಲ, ಅವರ ಚಿಂತನೆಗಳನ್ನು, ಮೌಲ್ಯಗಳನ್ನು, ಆಸೆಗಳನ್ನು, ಸಂಬಂಧಗಳ ಬಗ್ಗೆ ಇರುವ ಕಲ್ಪನೆಗಳನ್ನು ರೂಪಿಸಲು ಪ್ರಾರಂಭಿಸಿವೆ. ಒಮ್ಮೆ ಸಮಾಜದಲ್ಲಿ ವ್ಯಕ್ತಿಯ ಮೌಲ್ಯವನ್ನು ಅವನ ಅಥವಾ ಅವಳ ವ್ಯಕ್ತಿತ್ವ, ಜ್ಞಾನ, ನಡತೆ, ತ್ಯಾಗ ಮತ್ತು ಸಂಸ್ಕಾರಗಳಿಂದ ಅಳೆಯಲಾಗುತ್ತಿತ್ತು. ಆದರೆ ಇಂದು ಅನೇಕ ಸಂದರ್ಭಗಳಲ್ಲಿ ಮೌಲ್ಯವನ್ನು ಲೈಕ್ಸ್, ಫಾಲೋವರ್ಸ್, ವ್ಯೂಸ್ ಮತ್ತು ಹೊರಗಿನ ಆಕರ್ಷಣೆಯಿಂದ ಅಳೆಯಲಾಗುತ್ತದೆ. ಇದರಿಂದ ಒಂದು ಅಪಾಯಕಾರಿ ಬದಲಾವಣೆ ಸಂಭವಿಸಿದೆ. ಜನರು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಬೆಳೆಸುವುದಕ್ಕಿಂತ ತಮ್ಮ ಚಿತ್ರಣವನ್ನು ಮಾರಾಟ ಮಾಡಲು ಆರಂಭಿಸಿದ್ದಾರೆ. ಮಹಿಳೆಯರು ಮಾತ್ರವಲ್ಲ, ಪುರುಷರು ಸಹ ಕೆಲವೊಮ್ಮೆ ತನ್ನ ನಿಜವಾದ ಮೌಲ್ಯವನ್ನು ಮರೆತು ಹೊರಗಿನ ಒಪ್ಪಿಗೆಯ ಹಿಂದೆ ಓಡುತ್ತಿದ್ದಾರೆ. ಹೀಗೆ ನಿಧಾನವಾಗಿ ಮಾನವ ಅಸ್ತಿತ್ವವು ವ್ಯಕ್ತಿತ್ವದಿಂದ ಪ್ರದರ್ಶನದ ಕಡೆಗೆ, ಮೌಲ್ಯಗಳಿಂದ ಗಮನ ಸೆಳೆಯುವಿಕೆಯ ಕಡೆಗೆ ತಿರುಗುತ್ತಿದೆ. ಸಮಸ್ಯೆ ಸಾಮಾಜಿಕ ಮಾಧ್ಯಮದಲ್ಲಿಲ್ಲ, ಸಮಸ್ಯೆ ನಾವು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದರಲ್ಲಿ ಇದೆ. ಒಂದು ಕಡೆ ಅದೇ ಸಾಮಾಜಿಕ ಮಾಧ್ಯಮ ಜ್ಞಾನವನ್ನು ಹರಡಬಹುದು, ಬಡವನಿಗೆ ಸಹಾಯ ಮಾಡಬಹುದು, ಶಿಕ್ಷಣ ನೀಡಬಹುದು, ಸಮಾಜದಲ್ಲಿ ಜಾಗೃತಿ ಮೂಡಿಸಬಹುದು. ಮತ್ತೊಂದು ಕಡೆ ಅದೇ ಮಾಧ್ಯಮ ಮಾನವನ ದುರ್ಬಲತೆಗಳನ್ನು ವ್ಯಾಪಾರವಾಗಿಸಬಹುದು, ಕುತೂಹಲವನ್ನು ವ್ಯಸನವಾಗಿಸಬಹುದು, ಸೌಂದರ್ಯವನ್ನು ವಸ್ತುವಾಗಿಸಬಹುದು, ಸಂಬಂಧಗಳನ್ನು ಮನರಂಜನೆಯಾಗಿ ಪರಿವರ್ತಿಸಬಹುದು. ಇದೇ ಕಾರಣಕ್ಕೆ ಇಂದು ಅನೇಕ ಯುವಕರು ಪ್ರೀತಿಯ ಅರ್ಥವನ್ನು ಪರದೆಯಿಂದ ಕಲಿಯುತ್ತಿದ್ದಾರೆ, ಸಂಬಂಧಗಳ ಅರ್ಥವನ್ನು ಚಲನಚಿತ್ರಗಳಿಂದ ಕಲಿಯುತ್ತಿದ್ದಾರೆ, ಜೀವನದ ಮೌಲ್ಯಗಳನ್ನು ಲೈಕ್ಸ್ಗಳ ಸಂಖ್ಯೆಯಿಂದ ಅಳೆಯುತ್ತಿದ್ದಾರೆ. ಇದರ ಅತ್ಯಂತ ಆಳವಾದ ಪರಿಣಾಮ ಮಹಿಳೆಯರ ಮೇಲಿನ ದೃಷ್ಟಿಕೋನದಲ್ಲೂ ಕಾಣಿಸುತ್ತದೆ. ಒಬ್ಬ ವ್ಯಕ್ತಿ ದಿನದಿನವೂ ಮಹಿಳೆಯನ್ನು ಕೇವಲ ಹೊರಗಿನ ಆಕರ್ಷಣೆ ರೂಪದಲ್ಲಿ ಮಾತ್ರ ನೋಡುತ್ತಿದ್ದರೆ, ನಿಧಾನವಾಗಿ ಅವನ ಮನಸ್ಸು ಮಹಿಳೆಯ ವ್ಯಕ್ತಿತ್ವವನ್ನು ನೋಡದೆ ದೇಹವನ್ನು ಮಾತ್ರ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳಬಹುದು. ಇದೇ ರೀತಿ ಒಬ್ಬ ಮಹಿಳೆ ತನ್ನ ಮೌಲ್ಯವನ್ನು ಕೇವಲ ಹೊರಗಿನ ಮೆಚ್ಚುಗೆಯಲ್ಲಿ ಹುಡುಕಲು ಆರಂಭಿಸಿದರೆ ತನ್ನ ನಿಜವಾದ ಶಕ್ತಿಯನ್ನು ಮರೆತು ಬಿಡುವ ಅಪಾಯವೂ ಇದೆ. ಆದ್ದರಿಂದ ಸಮಸ್ಯೆ ಪುರುಷರಲ್ಲಿ ಮಾತ್ರವಲ್ಲ, ಮಹಿಳೆಯರಲ್ಲೂ ಮಾತ್ರವಲ್ಲ, ಸಮಸ್ಯೆ ಮಾನವ ಚಿಂತನೆಯ ದಿಕ್ಕಿನಲ್ಲಿ ಇದೆ. ಸಾಮಾಜಿಕ ಮಾಧ್ಯಮದ ನಿಜವಾದ ಪ್ರಶ್ನೆ ಹೀಗಿದೆ: ನಾವು ಅದನ್ನು ಬಳಸುತ್ತಿದ್ದೇವೆಯೇ ಅಥವಾ ಅದನ್ನು ನಮ್ಮನ್ನು ಬಳಸುತ್ತಿದೆಯೇ? ನಾವು ಜ್ಞಾನವನ್ನು ಹುಡುಕುತ್ತಿದ್ದೇವೆಯೇ ಅಥವಾ ಕೇವಲ ಗಮನ ಸೆಳೆಯಲು ಬದುಕುತ್ತಿದ್ದೇವೆಯೇ?
ನಾವು ನಮ್ಮ ಮಕ್ಕಳಿಗೆ ಮೌಲ್ಯವನ್ನು ಕೊಡುತ್ತಿದ್ದೇವೆಯೇ ಅಥವಾ ಕೇವಲ ಪರದೆಗಳನ್ನು ಕೊಡುತ್ತಿದ್ದೇವೆಯೇ? ಯಾಕೆಂದರೆ ಮುಂದಿನ ತಲೆಮಾರಿನ ವ್ಯಕ್ತಿತ್ವವನ್ನು ಶಾಲೆಗಳು ಮಾತ್ರವಲ್ಲ, ಅವರು ಪ್ರತಿದಿನ ನೋಡುವ ವಿಷಯಗಳು ರೂಪಿಸುತ್ತವೆ. ಆದ್ದರಿಂದ ಸಾಮಾಜಿಕ ಮಾಧ್ಯಮವನ್ನು ಶತ್ರುವೆಂದು ನೋಡುವ ಅಗತ್ಯವಿಲ್ಲ, ಆದರೆ ಅದನ್ನು ಗುರುವಾಗಿ ಕೂಡ ಮಾಡಬಾರದು. ಅದು ಒಂದು ಸಾಧನ ಮಾತ್ರ. ಅದನ್ನು ಜ್ಞಾನಕ್ಕಾಗಿ ಬಳಸಿದರೆ ಅದು ಸಮಾಜವನ್ನು ಎತ್ತಬಹುದು. ಅದನ್ನು ಕೇವಲ ಆಸೆ, ಆಕರ್ಷಣೆ ಮತ್ತು ಅಹಂಕಾರಕ್ಕಾಗಿ ಬಳಸಿದರೆ ಅದು ಸಮಾಜವನ್ನು ಒಳಗಿನಿಂದಲೇ ದುರ್ಬಲಗೊಳಿಸಬಹುದು. ಕೊನೆಗೆ ಪ್ರಶ್ನೆ ಸಾಮಾಜಿಕ ಮಾಧ್ಯಮದ ಬಗ್ಗೆ ಅಲ್ಲ, ಪ್ರಶ್ನೆ ನಮ್ಮ ಜಾಗೃತಿಯ ಬಗ್ಗೆ. ಯಾಕೆಂದರೆ ಪರದೆ ಹಿಂದೆ ಇರುವ ವಿಷಯಕ್ಕಿಂತ ಪರದೆಯನ್ನು ನೋಡುವ ಮನಸ್ಸು ಯಾವ ದುರ್ಬಲದಿಂದ, ಯಾವ ಮೌಲ್ಯಗಳಿಂದ ತುಂಬಿದೆ ಎಂಬುದೇ ಮಾನವ ಕುಲದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಸ್ನೇಹಿತರೆ, ಮಾನವ ಜೀವನದ ಅನೇಕ ಸಮಸ್ಯೆಗಳ ಮೂಲವನ್ನು ಒಂದು ವಾಕ್ಯದಲ್ಲಿ ಹೇಳಬೇಕಾದರೆ ಅದು ಇದೆ. ಯಾವುದೆಂದರೆ, ಮನುಷ್ಯನು ಕಾಮವನ್ನು ಪ್ರೀತಿಯೆಂದು ಮತ್ತು ಆಕರ್ಷಣೆಯನ್ನು ಗೌರವವೆಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ್ದಾನೆ. ಆದ್ದರಿಂದ ಮೊದಲು ನಾವು ಕಾಮ ಮತ್ತು ಗೌರವದ ನಡುವಿನ ವ್ಯತ್ಯಾಸವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕಾಮವು ಸ್ವತಃ ಪಾಪವಲ್ಲ, ಅದು ಪ್ರಕೃತಿಯ ಒಂದು ಶಕ್ತಿ. ಆದರೆ ಆ ಶಕ್ತಿ ಜ್ಞಾನ ಮತ್ತು ಜವಾಬ್ದಾರಿಯಿಂದ ನಿಯಂತ್ರಿತವಾಗಿದ್ದರೆ ಅದು ಮನುಷ್ಯನನ್ನು ಸ್ವಾರ್ಥದ ಕಡೆಗೆ ಎಳೆಯುತ್ತದೆ. ಕಾಮದ ಮೊದಲ ಪ್ರಶ್ನೆ ನನಗೆ ಏನು ಸಿಗುತ್ತದೆ ಎಂಬುದು. ಗೌರವದ ಮೊದಲ ಪ್ರಶ್ನೆ ನಾನು ಇನ್ನೊಬ್ಬರ ಮೌಲ್ಯವನ್ನು ಹೇಗೆ ಕಾಪಾಡಬಹುದು ಎಂಬುದು. ಕಾಮವು ದೇಹವನ್ನು ಹುಡುಕುತ್ತದೆ, ಗೌರವವು ವ್ಯಕ್ತಿತ್ವವನ್ನು ನೋಡುತ್ತದೆ. ಕಾಮವು ಕ್ಷಣಿಕ ಸುಖವನ್ನು ಬಯಸುತ್ತದೆ, ಗೌರವವು ದೀರ್ಘಕಾಲದ ನಂಬಿಕೆಯನ್ನು ನಿರ್ಮಿಸುತ್ತದೆ. ಕಾಮವು ಇನ್ನೊಬ್ಬರನ್ನು ತನ್ನ ಆಸೆಯ ಕನ್ನಡಿಯಲ್ಲಿ ನೋಡುತ್ತದೆ, ಗೌರವವು ಇನ್ನೊಬ್ಬರನ್ನು ಸಂಪೂರ್ಣ ಮಾನವ ಅಸ್ತಿತ್ವವಾಗಿ ನೋಡುತ್ತದೆ. ಒಬ್ಬ ಪುರುಷನು ಮಹಿಳೆಯನ್ನು ಕೇವಲ ದೇಹವಾಗಿ ನೋಡಿದಾಗ ಅವನ ದೃಷ್ಟಿಯನ್ನು ಕಾಮ ನಡೆಸುತ್ತಿದೆ. ಆದರೆ ಅವನು ಅವಳ ಕನಸುಗಳನ್ನು, ಭಾವನೆಗಳನ್ನು, ಜ್ಞಾನವನ್ನು, ಹೋರಾಟವನ್ನು ಮತ್ತು ಗೌರವವನ್ನು ಕಾಣಲು ಆರಂಭಿಸಿದಾಗ ಅವನ ದೃಷ್ಟಿಯನ್ನು ಗೌರವ ನಡೆಸುತ್ತಿದೆ. ಇದೇ ನಿಯಮ ಮಹಿಳೆಯರಿಗೂ ಅನ್ವಯಿಸುತ್ತದೆ. ಒಬ್ಬ ವ್ಯಕ್ತಿಯನ್ನು ಕೇವಲ ಹೊರಗಿನ ಆಕರ್ಷಣೆಯಿಂದ ಅಳೆಯುವುದು ಕಾಮದ ದೃಷ್ಟಿ. ಒಬ್ಬ ವ್ಯಕ್ತಿಯನ್ನು ಅವನ ಮತ್ತು ಅವಳ ಮಾನವೀಯತೆಯ ಮೂಲಕ ಅರ್ಥ ಮಾಡಿಕೊಳ್ಳುವುದು ಗೌರವದ ದೃಷ್ಟಿ. ಕಾಮವು ನಾನು ಪಡೆಯಬೇಕು ಎಂದು ಹೇಳುತ್ತದೆ, ಗೌರವವು ನಾನು ಕಾಪಾಡಬೇಕು ಎಂದು ಹೇಳುತ್ತದೆ. ಕಾಮವು ಸ್ವಾರ್ಥವನ್ನು ಕೇಂದ್ರವಾಗಿರಿಸುತ್ತದೆ, ಗೌರವವು ಮೌಲ್ಯವನ್ನು ಕೇಂದ್ರವಾಗಿರಿಸುತ್ತದೆ. ಇಂದು ಜಗತ್ತಿನ ಅನೇಕ ಸಂಬಂಧಗಳು ಆರಂಭದಲ್ಲಿ ಆಕರ್ಷಣೆಯಿಂದ ಆರಂಭವಾಗುತ್ತವೆ. ಅದು ಸಹಜ. ಆದರೆ ಆಕರ್ಷಣೆ ಮಾತ್ರ ಇದ್ದರೆ ಸಂಬಂಧ ದೀರ್ಘಕಾಲ ಉಳಿಯುವುದಿಲ್ಲ. ಯಾಕೆಂದರೆ ಸೌಂದರ್ಯ ಬದಲಾಗುತ್ತದೆ, ಯೌವನ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಆದರೆ ಗೌರವದಿಂದ ನಿರ್ಮಾಣವಾದ ಸಂಬಂಧಗಳು ಕಾಲದ ಪರೀಕ್ಷೆಯನ್ನು ದಾಟುತ್ತವೆ. ಯಾಕೆಂದರೆ ಗೌರವವು ದೇಹದ ಮೇಲೆ ನಿರ್ಮಾಣವಾಗುವುದಿಲ್ಲ, ವ್ಯಕ್ತಿತ್ವದ ಮೇಲೆ ನಿರ್ಮಾಣವಾಗುತ್ತವೆ. ಕಾಮವು ಇನ್ನೊಬ್ಬರನ್ನು ಉಪಯೋಗಿಸಲು ಬಯಸುತ್ತದೆ, ಗೌರವವು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತದೆ. ಕಾಮವು ಸ್ವಾಧೀನಪಡಿಸಿಕೊಳ್ಳಲು ಬಯಸುತ್ತದೆ, ಗೌರವವು ಸ್ವಾತಂತ್ರ್ಯವನ್ನು ಗೌರವಿಸುತ್ತದೆ. ಕಾಮವು ಕ್ಷಣಿಕ ತೃಪ್ತಿಯನ್ನು ಹುಡುಕುತ್ತದೆ, ಗೌರವವು ಜೀವನ ಪರ್ಯಂತ ನಂಬಿಕೆಯನ್ನು ಕಟ್ಟುತ್ತದೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ನಾಗರಿಕ ಸಮಾಜವು ಕೇವಲ ಕಾನೂನುಗಳಿಂದ ಉಳಿಯುವುದಿಲ್ಲ, ಪರಸ್ಪರ ಗೌರವದಿಂದ ಉಳಿಯುತ್ತದೆ. ಒಬ್ಬ ಮಹಿಳೆಯನ್ನು ಗೌರವಿಸುವ ಪುರುಷನು ಕೇವಲ ಅವಳನ್ನು ರಕ್ಷಿಸುವುದಿಲ್ಲ, ತನ್ನ ವ್ಯಕ್ತಿತ್ವವನ್ನೇ ಎತ್ತುತ್ತಾನೆ. ಒಬ್ಬ ಪುರುಷನನ್ನು ಗೌರವಿಸುವ ಮಹಿಳೆ ಕೇವಲ ಅವನನ್ನು ಮಾನ್ಯಗೊಳಿಸುವುದಿಲ್ಲ, ಸಂಬಂಧದ ಪವಿತ್ರತೆಯನ್ನು ಕಾಪಾಡುತ್ತಾಳೆ. ಗೌರವ ಇರುವಲ್ಲಿ ನಂಬಿಕೆ ಇರುತ್ತದೆ, ನಂಬಿಕೆ ಇರುವಲ್ಲಿ ಪ್ರೀತಿ ಬೆಳೆಯುತ್ತದೆ, ಪ್ರೀತಿ ಇರುವಲ್ಲಿ ಕುಟುಂಬಗಳು ಉಳಿಯುತ್ತವೆ, ಕುಟುಂಬಗಳು ಉಳಿದರೆ ಸಮಾಜ ಉಳಿಯುತ್ತದೆ. ಸ್ನೇಹಿತರೆ, ಈ ಕಾರಣದಿಂದ ಪ್ರಶ್ನೆ ಕಾಮವನ್ನು ನಾಶ ಮಾಡುವುದಿಲ್ಲ, ಪ್ರಶ್ನೆ ಕಾಮವನ್ನು ನಾಶ ಮಾಡುವುದಲ್ಲ, ಪ್ರಶ್ನೆ ಕಾಮವನ್ನು ಜ್ಞಾನದಿಂದ ನಿಯಂತ್ರಿಸುವುದು. ಯಾಕೆಂದರೆ
ಪ್ರಕೃತಿಯ ಶಕ್ತಿ ಜವಾಬ್ದಾರಿಯೊಂದಿಗೆ ಸೇರಿದಾಗ ಅದು ಸೃಷ್ಟಿಯಾಗುತ್ತದೆ. ಜವಾಬ್ದಾರಿಯಿಂದ ಬೇರ್ಪಟ್ಟಾಗ ಅದು ವಿನಾಶವಾಗಬಹುದು. ಕೊನೆಗೆ ನೆನಪಿಡಿ ಸ್ನೇಹಿತರೆ, ಕಾಮವು ಒಬ್ಬ ವ್ಯಕ್ತಿಯ ದೇಹವನ್ನು ಮಾತ್ರ ನೋಡುತ್ತದೆ. ಗೌರವವು ಆ ವ್ಯಕ್ತಿಯ ಒಳಗಿನ ಮಾನವೀಯತೆಯನ್ನು ನೋಡುತ್ತದೆ. ಕಾಮವು ನೀನು ನನಗಾಗಿ ಏನು ಎಂದು ಕೇಳುತ್ತದೆ. ಗೌರವವು ನೀನು ನಿನ್ನಲ್ಲಿ ಯಾರು ಎಂದು ಕೇಳುತ್ತದೆ. ಇದೇ ಕಾಮ ಮತ್ತು ಗೌರವದ ನಡುವಿನ ಅತ್ಯಂತ ಆಳವಾದ ವ್ಯತ್ಯಾಸ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಮನುಷ್ಯನು ಅನೇಕ ಋಣಗಳನ್ನು ತೀರಿಸಬಹುದು. ಹಣದ ಋಣ ತೀರಿಸಬಹುದು, ಸ್ನೇಹದ ಋಣ ತೀರಿಸಬಹುದು, ಸಮಾಜದ ಋಣ ತೀರಿಸಬಹುದು. ಆದರೆ ಒಂದು ಋಣವನ್ನು ಮಾತ್ರ ಸಂಪೂರ್ಣವಾಗಿ ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ತಾಯಿಯ ಋಣ. ಯಾಕೆಂದರೆ ಈ ಜಗತ್ತಿನಲ್ಲಿ ನೀನು ನಿನ್ನನ್ನು ನೋಡಿಕೊಳ್ಳುವ ಮೊದಲು ನಿನ್ನನ್ನು ನೋಡಿಕೊಂಡವಳು ತಾಯಿ. ನೀನು ಉಸಿರಾಡುವ ಮೊದಲು ನಿನಗೆ ಉಸಿರಿನ ಆಶ್ರಯ ನೀಡಿದವಳು ತಾಯಿ. ನೀನು ಈ ಭೂಮಿಯ ಮೇಲೆ ಮೊದಲ ಹೆಜ್ಜೆ ಇಡುವ ಮೊದಲು ನಿನ್ನ ಅಸ್ತಿತ್ವವನ್ನು ತನ್ನ ದೇಹದಲ್ಲಿ ಹೊತ್ತು ನಡೆದವಳು ತಾಯಿ. ಒಂದು ಕ್ಷಣ ಯೋಚಿಸಿ, ನೀನು ಹುಟ್ಟುವ ಮೊದಲು ನಿನಗೆ ಹೆಸರು ಇರಲಿಲ್ಲ, ಗುರುತು ಇರಲಿಲ್ಲ, ಸಾಧನೆ ಇರಲಿಲ್ಲ. ಆದರೆ ನಿನ್ನ ತಾಯಿಗೆ ನೀನು ಆಗಲೇ ಅಮೂಲ್ಯನಾಗಿದ್ದೆ. ಜಗತ್ತು ನಿನ್ನ ಮೌಲ್ಯವನ್ನು ಅಳೆಯುವ ಮೊದಲು ನಿನ್ನ ತಾಯಿ ನಿನ್ನನ್ನು ಪ್ರೀತಿಸುತ್ತಿದ್ದಳು. ತಾಯಿತನ ಕೇವಲ ಜೀವಶಾಸ್ತ್ರೀಯ ಪ್ರಕ್ರಿಯೆಯಲ್ಲ, ಅದು ಒಂದು ಮಹಾಯಜ್ಞ. ಒಬ್ಬ ಮಹಿಳೆ ತನ್ನ ದೇಹದ ಶಕ್ತಿಯನ್ನು, ತನ್ನ ನಿದ್ರೆಯನ್ನು, ತನ್ನ ಸಮಯವನ್ನು, ತನ್ನ ಆರಾಮವನ್ನು, ತನ್ನ ಕನಸುಗಳ ಒಂದು ಭಾಗವನ್ನು ತನ್ನ ಮಗುವಿನ ಭವಿಷ್ಯಕ್ಕಾಗಿ ಅರ್ಪಿಸುತ್ತಾಳೆ. ಒಂದು ಮಗು ಹುಟ್ಟುವುದು ಕೇವಲ ಮಗುವಿನ ಜನನವಲ್ಲ, ಅದರ ಜೊತೆಗೆ ಒಂದು ತಾಯಿಯೂ ಹುಟ್ಟುತ್ತಾಳೆ. ಆ ದಿನದಿಂದ ಅವಳ ಜೀವನದ ಕೇಂದ್ರ ನಾನು ಎಂಬುದರಿಂದ ನನ್ನ ಮಗು ಎಂಬುದಕ್ಕೆ ಬದಲಾಗುತ್ತದೆ. ಅದಕ್ಕಾಗಿಯೇ ಮಾತೃತ್ವವನ್ನು ಅನೇಕ ಸಂಸ್ಕೃತಿಗಳು ಪವಿತ್ರವೆಂದು ಕಂಡಿವೆ. ಯಾಕೆಂದರೆ ಅದು ಕೇವಲ ಜೀವ ನೀಡುವುದಲ್ಲ, ತನಗಿಂತ ಮತ್ತೊಬ್ಬರ ಬದುಕನ್ನು ಮೊದಲಿಗಾಗಿಸುವ ಪ್ರೀತಿಯ ಅತ್ಯುನ್ನತ ರೂಪ. ಸ್ನೇಹಿತರೆ, ಇಂದು ಜಗತ್ತಿನಲ್ಲಿ ಅನೇಕ ಜನರು ಯಶಸ್ಸನ್ನು ಹಣದಿಂದ ಅಳೆಯುತ್ತಾರೆ, ಕೆಲವರು ಅಧಿಕಾರದಿಂದ ಅಳೆಯುತ್ತಾರೆ, ಕೆಲವರು ಖ್ಯಾತಿಯಿಂದ ಅಳೆಯುತ್ತಾರೆ. ಆದರೆ ಒಂದು ಸಮಾಜದ ನಿಜವಾದ ಗುಣಮಟ್ಟವನ್ನು ತಿಳಿಯಬೇಕಾದರೆ ಅದು ತನ್ನ ತಾಯಂದಿರನ್ನು ಹೇಗೆ ಗೌರವಿಸುತ್ತದೆ ಎಂಬುದನ್ನು ನೋಡಬೇಕು. ತಾಯಿಯನ್ನು ಗೌರವಿಸುವ ಸಮಾಜ ಮಾನವೀಯತೆಯನ್ನು ಗೌರವಿಸುತ್ತದೆ. ತಾಯಿಯ ಮೌಲ್ಯವನ್ನು ಮರೆತ ಸಮಾಜ ನಿಧಾನವಾಗಿ ತನ್ನ ಸಂಸ್ಕೃತಿಯನ್ನು ಕಳೆದುಕೊಳ್ಳುತ್ತದೆ. ಯಾಕೆಂದರೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಹಿಂದೆ ಒಂದು ತಾಯಿಯ ತ್ಯಾಗ ಇರುತ್ತದೆ. ಪ್ರತಿಯೊಬ್ಬ ವಿಜ್ಞಾನಿಯ ಹಿಂದೆ ಒಂದು ತಾಯಿಯ ಪ್ರಾರ್ಥನೆ ಇರುತ್ತದೆ. ಪ್ರತಿಯೊಬ್ಬ ನಾಯಕನ ಹಿಂದೆ ಒಂದು ತಾಯಿಯ ಆಶೀರ್ವಾದ ಇರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಒಂದು ತಾಯಿಯ ನೋವು, ಪ್ರೀತಿ ಮತ್ತು ಸಹನೆ ಇರುತ್ತದೆ. ಆದರೆ ತಾಯಿಯ ಮೌಲ್ಯ ಕೇವಲ ಮಗುವನ್ನು ಏರುವುದರಲ್ಲಿ ಇಲ್ಲ. ಅವಳು ಮೊದಲ ಶಿಕ್ಷಕಿ, ಮೊದಲ ಮಾರ್ಗದರ್ಶಕಿ, ಮೊದಲ ಸ್ನೇಹಿತೆ, ಮೊದಲ ರಕ್ಷಕಿ. ಮಗುವು ಭಾಷೆಯನ್ನು ಕಲಿಯುವ ಮೊದಲು ಪ್ರೀತಿಯನ್ನು ತಾಯಿಯಿಂದ ಕಲಿಯುತ್ತದೆ. ಶಾಲೆಗೆ ಹೋಗುವ ಮೊದಲು ವಿಶ್ವಾಸವನ್ನು ತಾಯಿಯಿಂದ ಕಲಿಯುತ್ತದೆ. ಸಮಾಜವನ್ನು ನೋಡುವ ಮೊದಲು ಜಗತ್ತನ್ನು ತಾಯಿಯ ಕಣ್ಣುಗಳ ಮೂಲಕ ನೋಡಲು ಕಲಿಯುತ್ತದೆ. ಆದ್ದರಿಂದ ಒಬ್ಬ ತಾಯಿ ಕೇವಲ ಒಂದು ಕುಟುಂಬವನ್ನು ರೂಪಿಸುವುದಿಲ್ಲ, ಮುಂದಿನ ತಲೆಮಾರಿನ ವ್ಯಕ್ತಿತ್ವವನ್ನು ರೂಪಿಸುತ್ತಾಳೆ. ಸ್ನೇಹಿತರೆ, ಬಹುಶಃ ಇದೇ ಕಾರಣಕ್ಕೆ ಋಷಿಗಳು ಹೇಳಿದ್ದರು, ದೇವರನ್ನು ಹುಡುಕುವ ಮೊದಲು ತಾಯಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಎಂದು. ಯಾಕೆಂದರೆ ಈ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿ ಹೇಗಿರುತ್ತದೆ ಎಂಬುದನ್ನು ಮೊದಲ ಬಾರಿಗೆ ನಮಗೆ ತೋರಿಸುವವಳು ತಾಯಿ. ಅವಳು ಸಂಪೂರ್ಣವಾಗಿರಬೇಕೆಂದಿಲ್ಲ, ಅವಳಿಗೂ ದುರ್ಬಲತೆಗಳು ಇರಬಹುದು. ಆದರೆ ಅವಳ ಪ್ರೀತಿಯ ಆಳವನ್ನು ಅಳೆಯಲು ಯಾವುದೇ ಮಾಪಕವಿಲ್ಲ. ಆದ್ದರಿಂದ ತಾಯಿಯ ಮೌಲ್ಯವನ್ನು ಅರಿಯುವುದು ಕೇವಲ ಒಬ್ಬ ಮಹಿಳೆಯನ್ನು ಗೌರವಿಸುವುದಲ್ಲ, ನಮ್ಮ ಜನ್ಮದ ಮೂಲವನ್ನು ಗೌರವಿಸುವುದು, ನಮ್ಮ ಅಸ್ತಿತ್ವದ ಆರಂಭಕ್ಕೆ ಕೃತಜ್ಞತೆ ಸಲ್ಲಿಸುವುದು. ಯಾಕೆಂದರೆ ಈ ಜಗತ್ತಿನಲ್ಲಿ ನೀನು ಯಾರಿಗಿಂತಲೂ ದೊಡ್ಡವನಾಗಬಹುದು, ಆದರೆ ಒಬ್ಬ ತಾಯಿಯ ಹೃದಯದಲ್ಲಿ ನೀನು ಯಾವಾಗಲೂ ಅವಳ ಮಗುವಾಗಿ ಉಳಿಯುತ್ತೀಯ. ಮತ್ತು ಬಹುಶಃ ಅದೇ ಮಾತೃತ್ವದ ಅತ್ಯಂತ ಆಳವಾದ ರಹಸ್ಯ.
ಸ್ನೇಹಿತರೆ, ಇಂದು ಭಾಗ 2ರಲ್ಲಿ ನಾವು ಮಹಿಳೆಯನ್ನು ವಸ್ತುವಾಗಿ ನೋಡುವ ಮನೋಭಾವದ ಬಗ್ಗೆ ಮಾತನಾಡಿದೆವು. ಸಮಾಜದ ಮಾಧ್ಯಮದ ಬಗ್ಗೆ ಮಾತನಾಡಿದೆವು. ಕಾಮ ಮತ್ತು ಗೌರವದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡೆವು. ತಾಯಿ ಮೌಲ್ಯದ ಬಗ್ಗೆ ಚಿಂತನೆ ಮಾಡಿದೆವು. ಆದರೆ ಈ ಎಲ್ಲದರ ನಂತರವೂ ಒಂದು ಪ್ರಶ್ನೆ ನಮ್ಮ ಮುಂದೆ ಹೊಳೆದಿದೆ. ಸಮಸ್ಯೆ ನಿಜವಾಗಿಯೂ ಮಹಿಳೆಯರಲ್ಲ, ಸಮಸ್ಯೆ ಪುರುಷರಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಪುರುಷನು ಜನ್ಮ ತಾಳುವುದು ಒಬ್ಬ ಮಹಿಳೆಯ ಮೂಲಕ, ಪ್ರತಿಯೊಬ್ಬ ಮಹಿಳೆಯು ಜನ್ಮ ತಾಳುವುದು ಮತ್ತೊಬ್ಬ ಮಹಿಳೆಯ ಮೂಲಕ. ಹಾಗಾದರೆ ಸಮಾಜವನ್ನು ಒಡೆಯುತ್ತಿರುವುದು ಯಾರು? ಕುಟುಂಬಗಳನ್ನು ದುರ್ಬಲಗೊಳಿಸುತ್ತಿರುವುದು ಯಾರು? ಗೌರವದ ಸ್ಥಾನದಲ್ಲಿ ಕಾಮವನ್ನು, ಪ್ರೀತಿಯ ಸ್ಥಾನದಲ್ಲಿ ಸ್ವಾರ್ಥವನ್ನು, ಸಂಬಂಧಗಳ ಸ್ಥಾನದಲ್ಲಿ ಉಪಯೋಗವನ್ನು ತಂದು ನಿಲ್ಲಿಸಿರುವುದು ಯಾರು? ಸ್ನೇಹಿತರೆ, ಉತ್ತರ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ, ಉತ್ತರ ಒಂದು ಚಿಂತನೆಯಲ್ಲಿದೆ. ಮತ್ತೊಮ್ಮೆ, ಉತ್ತರ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ, ಉತ್ತರ ಒಂದು ಚಿಂತನೆಯಲ್ಲಿದೆ, ಒಂದು ದೃಷ್ಟಿಕೋನದಲ್ಲಿದೆ. ಯಾಕೆಂದರೆ ಒಂದೇ ಮಹಿಳೆಯನ್ನು ಒಬ್ಬನು ತಾಯಿಯಾಗಿ ನೋಡುತ್ತಾನೆ, ಇನ್ನೊಬ್ಬನು ಸಹೋದರಿಯಾಗಿ ನೋಡುತ್ತಾನೆ, ಮತ್ತೊಬ್ಬನು ಜೀವನ ಸಂಗಾತಿಯಾಗಿ ನೋಡುತ್ತಾನೆ, ಇನ್ನೊಬ್ಬನು ಕೇವಲ ದೇಹವನ್ನಾಗಿ ನೋಡುತ್ತಾನೆ. ಮಹಿಳೆ ಬದಲಾಗಿಲ್ಲ, ಬದಲಾಗಿರೋದು ದೃಷ್ಟಿ. ಹಾಗಾದರೆ ಪ್ರಶ್ನೆ ಮಹಿಳೆಯ ಬಗ್ಗೆ ಅಲ್ಲ, ಪುರುಷನ ಬಗ್ಗೆ ಅಲ್ಲ. ಪ್ರಶ್ನೆ ನಮ್ಮ ಮನಸ್ಸು ಜಗತ್ತನ್ನು ಹೇಗೆ ನೋಡುತ್ತದೆ ಎಂಬುದರ ಬಗ್ಗೆ. ಒಂದು ದೃಷ್ಟಿ ನಮ್ಮ ಒಬ್ಬ ಮನುಷ್ಯನನ್ನು ಮಹಾತ್ಮನನ್ನಾಗಿ ಮಾಡಬಹುದು, ಅದೇ ದೃಷ್ಟಿ ಒಬ್ಬನನ್ನು ಪತನದ ಕಡೆಗೂ ಹೊರದೊಯ್ಯಬಹುದು. ಹಾಗಾದರೆ ಆ ದೃಷ್ಟಿ ಹೇಗೆ ರೂಪುಗೊಳ್ಳುತ್ತದೆ? ಕುಟುಂಬ ಅದನ್ನು ಹೇಗೆ ರೂಪಿಸುತ್ತದೆ? ಸಮಾಜ ಅದನ್ನು ಹೇಗೆ ಪ್ರಭಾವಿಸುತ್ತದೆ? ಮತ್ತು ಒಬ್ಬ ಮನುಷ್ಯನು ತನ್ನ ದೃಷ್ಟಿಯನ್ನು ಬದಲಿಸಿದರೆ ಅವನ ಬದುಕು, ಅವನ ಸಂಬಂಧಗಳು ಮತ್ತು ಅವನ ಭವಿಷ್ಯ ಹೇಗೆ ಬದಲಾಗಬಹುದು? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಪಾರ್ಟ್ 3ಯಲ್ಲಿ ಭಾಗ 3ರಲ್ಲಿ ತಿಳಿದುಕೊಳ್ಳೋಣ. ಯಾಕೆಂದರೆ ಮುಂದಿನ ಭಾಗದಲ್ಲಿ ನಾವು ಮಾನವ ಜೀವನವನ್ನು ನಿರ್ಮಿಸುವ ಅಥವಾ ನಾಶ ಮಾಡುವ ಅತ್ಯಂತ ಶಕ್ತಿಶಾಲಿ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದು ದೃಷ್ಟಿಕೋನದ ಶಕ್ತಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.